ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಂದರೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿ ಒಳಗಡೆ ಓದ್ತಾ ಇರ್ತಕ್ಕಂಥ ಮಕ್ಕಳು ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ನೀವೇ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಮುಸ್ಲಿಂ ಕ್ಯಾಸ್ಟ್ ಆಗಿರ್ಬೋದು, OBC ಕ್ಯಾಸ್ಟ್ ಆಗಿರ್ಬೋದು, ಅದೇ ರೀತಿ SC ST ಪ್ರತಿಯೊಂದು ಕ್ಯಾಸ್ಟ್ ಅವರು ಸಹ ನೀವು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಆಗ್ಬೋದು. ಯಾವ ರೀತಿ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಈಗ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ 2025 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 3ನೇ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, SSP ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಅಂದರೆ 1ನೇ ತರಗತಿಯವರು ಹೊಸದಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವಾಗ ಇಲ್ಲಿವರೆಗೂ ಅಪ್ಲಿಕೇಶನ್ ಆಗದೆ ಇರತಕ್ಕಂಥವರು ಹೊಸದಾಗಿ ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವರು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಹೊಸ ಖಾತೆಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಿ ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥವ್ರು 1ನೇ ತರಗತಿಯವರು, ಅವ್ರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ರಿನ್ಯೂವಲ್ ಮಾಡ್ಕೊಳ್ಳೋದು, ಈಗಾಗಲೇ 1ನೇ ತರಗತಿ, 2ನೇ ತರಗತಿ ಹಾಕಿರ್ತಕ್ಕಂಥವ್ರು ಯಾವ ರೀತಿ ರಿನ್ಯೂವಲ್ ಮಾಡ್ಕೋಬೇಕು ಸ್ಕಾಲರ್ಶಿಪ್ ಅನ್ನೋದನ್ನು ನಾನು ಈಗ ತಿಳಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. 1ರಿಂದ 10ನೇ ತರಗತಿ ಒಳಗಡೆ ಇರ್ತಕ್ಕಂಥವ್ರು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕೂ ಮುಂಚೆ ನಿಮ್ಮ SSP ID ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ರಿನ್ಯೂವಲ್ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವ್ರು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಮಗುವಿನ ಆಧಾರ್ ನಂಬರನ್ನು ಹಾಕಿ. ಸೊ ಇದು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ರಿನ್ಯೂವಲ್ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವ್ರು ಈ ರೀತಿ ಮಾಡಬೇಕು. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿಬಿಟ್ಟು ಕ್ಲಿಕ್ ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಮಗುವಿನ SSP ID ಬರುತ್ತೆ. ಸೊ SSP IDಯನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನಂತರ ನಿಮ್ಮ ಸ್ಕಾಲರ್ಶಿಪ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಆ ಒಂದು ಮೊಬೈಲ್ ನಂಬರ್ 4 ಅಂಕಿ ಬರುತ್ತೆ, ಆ ಮೊಬೈಲ್ ಇರಬೇಕಾಗುತ್ತೆ. ಇಲ್ಲಿ ಓಕೆ ಅಂತ ಕೊಡಿ. ನಂತರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ರೀತಿ ಬರುತ್ತೆ. ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ನೀವಿಲ್ಲಿ ನೋಡ್ಬೋದು 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ SSP ID ನಂತರ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ ಪಾಸ್ವರ್ಡ್ ಮರೆತಿರುವಿರಾ ಅನ್ನೋದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಇಲ್ಲಿ ಹೊಸದಾಗಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ID ಹತ್ರ SSP IDಯನ್ನು ಹಾಕಿ ಪಾಸ್ವರ್ಡ್ ಹತ್ರ ನೀವು ಯಾವ ರೀತಿ ಬೇಕೋ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಉದಾಹರಣೆಗೆ ನಿಮ್ಮ ಮಗು ಹೆಸರನ್ನು ಹಾಕ್ಬಿಟ್ಟು @1234 ಅಥವಾ ನಿಮ್ಗೇನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ನಂಬರ್ ಇರಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ. ಉದಾಹರಣೆಗೆ ನಿಮ್ಮ ಮಗು ಹೆಸರು ರವಿ ಅಂದ್ಕೊಳ್ಳಿ, ರವಿ @1234 ಹಾಕಿ. ನಂತರ ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಮೇಲೆ ಏನು ನ್ಯೂ ಪಾಸ್ವರ್ಡ್ ಏನು ಎಂಟ್ರಿ ಮಾಡಿರ್ತೀರೋ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ನಿಮ್ಮ ಮಗು ಹೆಸರು @1234 ಈ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಂಡು ಗೆಟ್ OTP ಅಂತ ಕೊಟ್ಟರೆ ಆಗಲೇ ನಿಮಗೆ SSP ID ಬಂತಲ್ವ, ಆಗ ಮೊಬೈಲ್ ನಂಬರ್ ತೋರಿಸೋದ್ನಲ್ವ, ಆ ಒಂದು ಮೊಬೈಲ್ ನಂಬರ್ಗೆ ಯಾವ ನಂಬರ್ ಇರುತ್ತೋ ಆ ಒಂದು SSP ಸ್ಕಾಲರ್ಶಿಪ್ಗೆ ಹಿಂದಿನ ವರ್ಷ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ 4 ಅಂಕಿ OTP ಹೋಗುತ್ತೆ. ಆ ಒಂದು OTPಯನ್ನು ಎಂಟರ್ OTP ರಿಸೀವ್ಡ್ ಅಂತಿದೆ ನೋಡಿ, ಆ ಒಂದು ಪ್ಲೇಸಲ್ಲಿ ಆ ಒಂದು OTPಯನ್ನು ಹಾಕ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಈಗ ನೀವು ಇಲ್ಲಿ ಯೂಸರ್ ID ಹತ್ರ ನಿಮಗೆ ಏನು SSP ID ಇರುತ್ತೆ ಆ ಒಂದು SSP IDಯನ್ನು ಯೂಸರ್ ID ಅನ್ನೋ ಪ್ಲೇಸಲ್ಲಿ ಎಂಟ್ರಿ ಮಾಡಿ. ನಂತರ ಪಾಸ್ವರ್ಡ್ ಹತ್ರ ನೀವು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಪಾಸ್ವರ್ಡ್ ಅನ್ನೋ ಪ್ಲೇಸಲ್ಲಿ ಅದೇ ರೀತಿಯಾಗಿ ಟೈಪ್ ಮಾಡಿ. ಫಸ್ಟ್ ಲೆಟ್ರ್ ಬಿಗ್ ಇರಬೇಕಾಗುತ್ತೆ. ಸೊ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿರ್ತೀರೋ ಆ ರೀತಿ ಎಂಟ್ರಿ ಮಾಡಿಬಿಟ್ಟು ನಂತರ ಇಲ್ಲಿ ಕ್ಯಾಪ್ಚಾ ಅಂತಿದೆ ನೋಡಿ, ಅದ್ರ ಕೆಳಗಡೆ ಏನು ಕ್ಯಾಪ್ಚರ್ ಇದೆಯೋ ಆ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಸ್ಟೂಡೆಂಟ್ ಲಾಗಿನ್ ಅನ್ನೋದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು
ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತಿದೆ. ಪೋಸ್ಟ್ ಮೆಟ್ರಿಕ್ ಅಂತ ಅಂದರೆ ಕಾಲೇಜ್ ಅವ್ರದ್ದು. ಮತ್ತೆ ಲಾಗೌಟ್ ಮಾಡಿಬಿಟ್ಟು ಸರ್ಚ್ ಬಾಕ್ಸಲ್ಲಿ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ 2025 ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಮೂರನೇ ಆಪ್ಷನ್ SSP ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈಗ 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ 1ರಿಂದ 10ನೇ ತರಗತಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಯೂಸರ್ ID ಹತ್ರ ಆಗಲೇ ನಂಬರ್ ನೀವು ನೋಟ್ ಮಾಡ್ಕೊಂಡ್ರಲ್ವ, ಆ ಒಂದು ನಂಬರನ್ನು SSP IDಯನ್ನು ಎಂಟ್ರಿ ಮಾಡಿ. ನಂತರ ಪಾಸ್ವರ್ಡ್ ಹತ್ರ ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಪಾಸ್ವರ್ಡನ್ನು ಹಾಕಿ ನಂತರ ಕ್ಯಾಪ್ಚಾ ಅಂತಿದೆ ನೋಡಿ, ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆಯೋ ಆ ಒಂದು ಕ್ಯಾಪ್ಚನ ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಸ್ಟೂಡೆಂಟ್ ಲಾಗಿನ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಇಂಟು ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊರಟೋಗುತ್ತೆ. ಇಲ್ಲಿ ಅಪ್ಲೈ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ಅದಕ್ಕೂ ಮುಂಚೆ ನೀವು ಈ KYCಯನ್ನು ಮಾಡ್ಕೋಬೇಕಾಗುತ್ತೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ, ಅದು ಹೊರಟೋಗುತ್ತೆ. ನಂತರ ಕ್ಲಿಕ್ ಫಾರ್ KYC ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಆಧಾರ್ ಸಂಖ್ಯೆ ಅಂತಿದೆ ನೋಡಿ, ಅಲ್ಲಿ ಮಗುವಿನ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಅದ್ರ ಕೆಳಗಡೆ ನನ್ನ ಆಧಾರ್ ಅನ್ನೋ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಂತರ OTP ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. OTP ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಆಧಾರ್ ಕಾರ್ಡ್ ಮೇಲೆ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟರೆ ಆ ಒಂದು OTP ಬಾಕ್ಸ್ ಓಪನ್ ಆಗುತ್ತೆ. ಈಗ ಆ ಒಂದು OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ ಸ್ನೇಹಿತರೆ. ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿ ಫೋಟೋ ಬರುತ್ತೆ. ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅನ್ನೋ ಒಂದು ಬಾಕ್ಸ್ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಕೊಡಿ. ನಂತರ ಸೇವ್ ಅಂತ ಕೊಡಿ ಸ್ನೇಹಿತರೆ. ಆ ಒಂದು ಫೋಟೋ ಸೇವ್ ಆಗುತ್ತೆ, KYC ಆಗುತ್ತೆ. ನಂತರ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಸೊ ಇದಾದಮೇಲೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಇಂಟು ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಕೆಳಗಡೆ ಅಪ್ಲೈ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಎಂಟರ್ ಯುವರ್ ಸ್ಟಾಟ್ಸ್ ID ಅಂತಿದೆ ನೋಡಿ. ಸ್ಕೂಲಲ್ಲಿ 9 ನಂಬರ್ ಸ್ಟಾಟ್ಸ್ ನಂಬರ್ ಕೊಟ್ಟಿರ್ತಾರೆ. ಆ ಒಂದು ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಗೆಟ್ ಡಾಟಾ ಅಂತ ಕೊಟ್ಟರೆ ಮಗು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೆ, ಯಾವ ಶಾಲೆಯಲ್ಲಿ ಓದ್ತಾ ಇದೆ, ಯಾವ ಊರಲ್ಲಿ ಓದ್ತಾ ಇದೆ ಎಲ್ಲ ಬರುತ್ತೆ. ಓಕೆ ಅಂತ ಕೊಡಿ. ಸೊ ಮಗು ಯಾವ ತರಗತಿಯಲ್ಲಿ ಓದ್ತಾ ಇದೆ, ಯಾವ ಶಾಲೆಯಲ್ಲಿ ಓದ್ತಾ ಇದೆ, ಯಾವ ಊರಲ್ಲಿ ಓದ್ತಾ ಇದೆ, ಆ ಡೀಟೇಲ್ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೇಲೆ ಕಾಣ್ತಕ್ಕಂಥ ವಿವರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಎಸ್ ಅಂತ ಕೊಡಿ. ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಆ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ನಂತರ ಓಕೆ ಅಂತ ಕೊಡಿ. ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಆಕ್ಯುಪಿಕೇಷನ್ ಅಂತಿದೆ ನೋಡಿ, ಅಲ್ಲಿ ನೋ ಅಂತ ಕೊಡಿ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಆ ಡೀಟೇಲು ಸೇವ್ ಆಗುತ್ತೆ. ನಂತರ ನಿಮ್ಮ ಬಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ, ಅದು ಬೇಕೇ ಬೇಕಾಗುತ್ತೆ. ಎಸ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಧರ್ಮ ಯಾವುದು ಅಂತ ಕೇಳುತ್ತೆ. ಅಂದರೆ ನಿಮ್ಮ ಜಾತಿ ಯಾವುದು, ಸಿಖ್, ಬೌದ್ಧ, ಕ್ರಿಶ್ಚಿಯನ್ನ ಯಾವುದಿದ್ರೆ, ನಿಮ್ಮ ಧರ್ಮ ಮುಸ್ಲಿಮ ಯಾವುದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಯುವರ್ NSP ID ಅಂತಿದೆ. ಸೊ ಅದೇನು ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ. ನಂತರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಹಾಕಿ. ಸೊ SC ST ಅವ್ರಿಗೆ ಬಿಟ್ಟು ಉಳಿದಂಥ ಎಲ್ಲ ಕ್ಯಾಸ್ಟ್ಗೂ ಸಹ ಕ್ಯಾಸ್ಟ್ ಇನ್ಕಮ್ ನಂಬರ್ ಒಂದೇ ಇರುತ್ತೆ. ಅವನ್ನು ಎಂಟ್ರಿ ಮಾಡಿಬಿಟ್ಟು ಚೆಕ್ ಅಂತ ಕೊಡಿ. ಚೆಕ್ ಅಂತ ಕೊಟ್ಟರೆ ಆ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಯಾವ ಕ್ಯಾಸ್ಟು ಯಾವ ಊರು ಅಂತ ಹೇಳ್ಬಿಟ್ಟು ಓಕೆ ಅಂತ ಕೊಡಿ. ಅವೆಲ್ಲ ಡೀಟೇಲು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಆ ಡೀಟೇಲ್ ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಎಸ್ ಅಂತ ಕೊಡಿ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಎಸ್ ಅಂತ ಕೊಡಿ ಇಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನೀವು ವಿಕಲಚೇತನರೇ ಅಂತ ಕೇಳುತ್ತೆ. ಒಂದು ವೇಳೆ ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಡಿ. ಅದರ ಯು ಡಿ ಐ ಡಿ ಕಾರ್ಡ್ ನಂಬರ್ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಎಸ್ ಇದ್ದರೆ ಎಸ್ಸು, ನೋ ಇದ್ದರೆ ನೋ. ಅದನ್ನು ನೋಡ್ಕೊಳ್ಳಿ. ನೀವು ಅಂಗವಿಕಲರಾಗಿದ್ದರೆ ಮಾತ್ರ ಎಸ್ ಕೊಡಬೇಕು. ನಂತರ UDID ಕಾರ್ಡ್ ನಂಬರ್ ಆಗಬೇಕು. ಇಲ್ಲಾಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟರೆ ಈ ರೀತಿ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೇಳುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ಅಂತ ಕೊಡಿ. ಅದಾದಮೇಲೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನೀವು ವಾಸವಾಗಿರ್ತಕ್ಕಂಥ ನಿಮ್ಮ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಜಿಲ್ಲೆಯವರಾಗಿದ್ದರೆ ಆ ಜಿಲ್ಲೆ.
ನಂತರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿನ್ ಕೋಡ್ ಬಂದಿರುತ್ತೆ, ಅಡ್ರೆಸ್ ತಾನಾಗೆ ಬಂದಿರುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಸಾಕು. ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ ಸ್ನೇಹಿತರೆ. ಸೊ ಈಗ ಇಷ್ಟು ಡೀಟೇಲು ಸೇವ್ ಆಗುತ್ತೆ. ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ಈಗ ನೀವು ಸ್ವಲ್ಪ ಸ್ಕ್ರಾಲ್ ಮೇಲಕ್ಕೆ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಎರಡನೇ ಆಪ್ಷನ್ಗೆ ಬರುತ್ತೆ, ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ಗೆ ಬಂದಿರುತ್ತೆ ಹಾಸ್ಟೆಲ್ ಡೀಟೇಲ್, ವಸತಿ ನಿಲಯ ವಿವರಗಳು ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೀವು ಡೇ ಸ್ಕಾಲರ್ ವಿದ್ಯಾರ್ಥಿ ಆಗಿದ್ದರೆ ಎಸ್ ಅಂತ ಕೊಡಿ, ಅಂದರೆ ಡೈಲಿ ಹೋಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಾದರೆ ಮನೆಯಿಂದ ಶಾಲೆಗೆ ಎಸ್ ಅಂತ ಕೊಡಿ. ಹಾಸ್ಟೆಲಲ್ಲಿ ಇದ್ದರೆ ನೀವು ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡೇ ಸ್ಕಾಲರ್ ವಿದ್ಯಾರ್ಥಿ ನಾನು ಅಪ್ಲೈ ಮಾಡ್ತಾ ಇರೋ ಕಾರಣದಿಂದ ಎಸ್ ಅಂತ ಕೊಟ್ಬಿಟ್ಟು ಸೇವ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಈ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ ಸ್ನೇಹಿತರೆ. ನಂತರ ನೆಕ್ಸ್ಟ್ ಅಂತಿದೆ ನೋಡಿ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಸೊ ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋದ್ರ ಮೇಲೆ ಕೊಡಿ, ಮತ್ತು ಇಂಟು ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ, ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ ಎಲ್ಲ ಬರುತ್ತೆ. ಒಂದ್ಸರಿ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ಈಗ ಫೈನಲ್ ಸಬ್ಮಿಟ್ ಆಗುತ್ತೆ, ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ನೀವು ಸ್ವಲ್ಪ ಸ್ಕ್ರಾಲ್ ಮೇಲಕ್ಕೆ ಮಾಡಿಬಿಟ್ಟು ಇಲ್ಲಿ ಪ್ರಿಂಟ್ ಅಕ್ಲಾರ್ಜ್ಮೆಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಸಮೇತ ಅಕ್ಲಾರ್ಜ್ಮೆಂಟ್ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ, ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪು ನೀವು ನಿಮ್ಮ ಮೊಬೈಲ್ ಮುಖಾಂತರ ರಿನ್ಯೂವಲ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಫ್ರೆಶ್ ಅಪ್ಲಿಕೇಶನ್, ಈಗ 1ನೇ ತರಗತಿಗೆ ಜಾಯ್ನ್ ಆಗಿರ್ತಾರೆ, ಅವರು ಹೊಸದಾಗಿ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಏನೇ ಡೌಟ್ ಇದ್ದರೂ ಸಹ ಕಾಮೆಂಟ್ ಮಾಡಿ ಸ್ನೇಹಿತರೆ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.